ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ವಹಣೆ ಇಲ್ಲದೆ ಗಬ್ಬು ವಾಸನೆ ಮತ್ತು ಕಸದ ಹೊಗೆಯಿಂದ ಆರೋಗ್ಯ ಸಮಸ್ಯೆಗಳು ನಿರ್ಮಾಣವಾಗಿದೆ ಎಂದು ಬೆಸ್ಕಾಂ ವಿತರಣಾ ಸಿಬ್ಬಂದಿಗಳು ಆರೋಪಿಸಿದರು. ಚನ್ನಗಿರಿ ತಾಲೂಕಿನ ತಾವರೆಕೆರೆ ಗ್ರಾಮದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿಲೇವಾರಿ ಘಟಕದಲ್ಲಿ ಸಂಗ್ರಹಿಸಿದ ಕಸವನ್ನು ಬೇರ್ಪಡಿಸದೆ ಹಾಗೆಯೇ ತಂದು ಹಾಕುತ್ತಿದ್ದು, ಜೊತೆಗೆ ಬೆಂಕಿಯನ್ನ ಹಚ್ಚುತ್ತಿದ್ದಾರೆ. ಅದರ ಹೊಗೆಯಿಂದ ಪಕ್ಕದಲ್ಲೇ ಇರುವ ವಿದ್ಯುತ್ ಪೂರೈಕೆ ಕೇಂದ್ರದ ಸಿಬ್ಬಂದಿಗಳಿಗೆ ಕರ್ತವ್ಯ ನಿರ್ವಹಿಸಲು ತೊಂದರೆಯಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದರು. ಈ ಬಗ್ಗೆ ವಿದ್ಯುತ್ ಪೂರೈಕೆ ಕೇಂದ್ರದ ಸಿಬ್ಬಂದಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಶುದ್ಧಗೊಳಿಸಿಲ್ಲ. ಈ ರೀತಿಯ ಕಸದ ದಹನದಿಂದ ವಾಯು ಮಾಲಿನ್ಯ ಉಂಟಾಗುತ್ತಿದ್ದು, ಸ್ಥಳೀಯ ನಿವಾಸಿಗಳಿಗೆ ಅನಾರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುತ್ತಿದೆ ಎಂದು ಕಿಡಿಕಾರಿದ್ದಾರೆ. ಈಗ ನಾವಿಲ್ಲಿ MSSL ಕೆಲಸ ಮಾಡ್ತಿದ್ದೀವಿ. ಇದ್ರ ಪಕ್ಕ ಇದು ಪಂಚಾಯತಿದು ಇದು ಕಸ ವಿಲೇವಾರಿ ಘಟಕ ಇದೆ. ಅವರು ಈಗೊಂದು 6 ತಿಂಗಳಿಂದನೂ ಕೂಡ ಇಲ್ಲಿ ಪಕ್ಕದಲ್ಲಿ ಅದು ಕ್ಲೀನ್ ಮಾಡ್ದಲೇ ಬೆಂಕಿ ಹಾಕಿ ಪ್ರತಿ ದಿವಸ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ. ಪ್ರತಿ ದಿವಸ ಪ್ಲಾಸ್ಟಿಕ್ ಅದು ಇದು ಸುಟ್ಟು ಪ್ರತಿ ದಿವಸ ಸಿಕ್ಕಾಪಟ್ಟೆ ಹೊಗೆ ಬರ್ತಾ ಇದೆ. ನಾವಿಲ್ಲಿ ಕೆಲಸ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ನಮ್ಮ ಆರೋಗ್ಯನೂ ಕೂಡ ತುಂಬ ಹಾಳಾಗೋಗ್ತಾ ಇದೆ. ಇವರಿಗೆ PDOಗೆ ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಪ್ರತಿದಿನ ಕಸ ತಂದು ಇಲ್ಲಿ ಹಾಕ್ತಾರೆ, ಸಂಜೆ ಒಳಗೆ ಮತ್ತೆ ಬೆಂಕಿ ಹಾಕಿ ಹೋಗ್ತಾರೆ. ಅದನ್ನು ಯಾವುದೇ ರೀತಿ ಸಪ್ರೇಟ್ ಮಾಡಿ ಏನು ಡಿವೈಡ್ ಮಾಡಿ ಏನು ಮಾಡ್ತಿಲ್ಲ, ಬರೀ ಬೆಂಕಿ ಹಾಕೋದೇ ಮಾಡ್ತಾ ಇದ್ದಾರೆ. ಈಗ ನೋಡ್ರಿ ಎಷ್ಟೊಂದು ಹೊಗೆ ಬರ್ತಾ ಇದೆ. ಇಲ್ಲಿ ಕೆಲಸ ಮಾಡ್ತಾರೆ. ನಮ್ಮ ಹುಡುಗ ಒಬ್ಬ ಪೇಷಂಟ್ ಆಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾನೆ. ಅವ್ನಿಗೆ ಯಾರು ಟ್ರೀಟ್ಮೆಂಟ್ ಮಾಡೋದು, ಇಲ್ಲಿ ಏನಾಗ್ತಿದೆ ಅಂತ ನಮಗೂ ಅರ್ಥ ಆಗ್ತಿಲ್ಲ. PDO ಇದಕ್ಕೆಲ್ಲ ಅವರೇ ನೇರ ಹೊಣೆಗಾರರ ಆಗ್ಬೇಕಾಗತ್ತೆ. ನೋಡ್ರಿ ಅದೇನು ಮಾಡ್ತೀರಾ, ಸಂಬಂಧಪಟ್ಟ ಅಧಿಕಾರಿಗಳು ಏನು ಬಗೆಹರ್ಸಕ್ಕೆ ಇದು ಮಾಡ್ತೀರಾ ನೋಡಿ. ನಾವೀಗ ಇರೋಂಥ ಸ್ಥಳ ತಾವರೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಘನ ತ್ಯಾಜ್ಯ ವಿಲೇವಾರಿ ಘಟಕದ ಹತ್ರ ಇದ್ದೀವಿ. ಈ ಘಟಕ ಸ್ಥಾಪನೆಯಾಗಿ ಸುಮಾರು 4-5 ವರ್ಷಗಳೇ ಆಗಿದೆ. ಸ್ಥಾಪನೆಯಾಗಿ 4-5 ವರ್ಷ ಆದರೂ ಕೂಡ ಈ ಭಾಗದಲ್ಲಿ ಏನು ಕಸ ವಿಲೇವಾರಿ ಘಟಕದಲ್ಲಿ ಘನತ್ಯಾಜ್ಯಗಳನ್ನು ತಂದು ಅದನ್ನು ಕಸ ವಿಲೇವಾರಿ ಮಾಡಿ ಅದರಿಂದ ಬರುವಂಥ ಬೇರೆ ಬೇರೆ ವಸ್ತುಗಳನ್ನು ಉತ್ಪಾದನೆ ಮಾಡಬೇಕು ಅಥವಾ ಬೇರೆ ಬೇರೆ ಗೊಬ್ಬರಗಳನ್ನು ತಯಾರಿ ಮಾಡಿ ಅದನ್ನು ಉತ್ಪಾದನೆಯ ಮೂಲಕ ಮಾರುಕಟ್ಟೆಗೆ ತಗೊಂಡೋಗ್ಬೋದು ಅಥವಾ ಬೇರೆ ಏನೋ ಮಾಡಬೇಕು ಅನ್ನೋದು ಉದ್ದೇಶ ಇದೆ ಸರ್ಕಾರದ್ದು. ಅಂದರೆ ಗ್ರಾಮೀಣ ಪ್ರದೇಶ ಹಳ್ಳಿಗಳಲ್ಲಿ ಇರೋಂಥ ಕಸಗಳನ್ನು ತಂದು ಕಸ ಮುಕ್ತ ಗ್ರಾಮ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಘನತ್ಯಾಜ್ಯ ವಿಲೇವಾರಿ ಘಟಕವನ್ನು ಮಾಡಿದ್ದಾರೆ. ಈ ಘನತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಪ್ರತಿನಿತ್ಯ ಕಸವನ್ನು ತಂದು ಇಲ್ಲಿ ಒಳಗಡೆ ವಿಂಗಡಣೆ ಮಾಡ್ದಲೆ ಕಸವನ್ನು ಬೇಕಾಬಿಟ್ಟಿಯಾಗಿ ಈ ಫೀಲ್ಡ್ ತುಂಬ ಹಾಕಿದ್ದಾರೆ. ನೋಡಿ ಕಾಣ್ತಾ ಇದೆ, ಇಲ್ಲೆಲ್ಲ ಕೂಡ ಆಗ್ತಾ ಇದೆ. ಕಸದ ಮುಂಭಾಗ ಹಾಕಿದ್ದಾರೆ. ಈ ಘನತ್ಯಾಜ್ಯ ವಿಲೇವಾರಿ ಘಟಕದ ಮುಂಭಾಗ ಎಲ್ಲ ಇದೆ. ಆ ನಂತರ ಈ ಭಾಗದಲ್ಲಿ ನೋಡಿ, ಈ ಭಾಗದಲ್ಲೂ ಕೂಡ ಕಸವನ್ನು ಹೇಗೆ ಬೇಕಾಗಿ ಎಲ್ಲಿ ಬೇಕಾಗಿ ಎಸ್ತಿದ್ದಾರೆ. ಆನಂತರ ಈ ಎಲ್ಲ ಎಸ್ತಿದ್ದಂಥ ಕಸಗಳು ಈ ಬೇಸಿಗೆಯಲ್ಲಿ ಒಣಗಿ ಈಗ ಬೆಂಕಿ ಯಾರು ಹಚ್ಚಿದಾರೋ ಏನು ಮಾಡಿದಾರೋ ಗೊತ್ತಿಲ್ಲ. ಇದಕ್ಕೆ ಏನು ಅವರೇ ಹಚ್ತಾ ಇದ್ದಾರೋ ಬೆಂಕಿ ಗೊತ್ತಿಲ್ಲ. ಇಲ್ಲಿ ಹೇಳೋರ ಪ್ರಕಾರ ಸ್ಥಳೀಯರ ಪ್ರಕಾರ ಅವರೇ ಕಸ ತಂದು ಹಾಕಿ ಬೆಂಕಿ ಹಚ್ಚಿ ಹೋಗ್ತಾ ಇದ್ದಾರೆ ಅಂತ. ಈ ಬೆಂಕಿಯಿಂದ ಮೊನ್ನೆ ಕೂಡ ಈ ಅಕ್ಕಪಕ್ಕ ತೋಟದಲ್ಲಿರೋಂಥ ಬಾಳೆ ಗಿಡ, ಅಡಿಕೆ ಗಿಡಗಳು ಎಲ್ಲ ಕೂಡ ಸುಟ್ಟಿದ್ದಾವೆ. ಹಾಗೆ ಈ ಪಕ್ಕದಲ್ಲಿ ಕೂಡ ವಿದ್ಯುತ್ ವಿತರಣಾ ಕೇಂದ್ರ ಇದೆ. ವಿದ್ಯುತ್ ವಿತರಣಾ ಕೇಂದ್ರದಲ್ಲಿ ಸಿಬ್ಬಂದಿಗಳು ಕಳೆದ 2-3 ದಿವಸದಿಂದ ಕೂಡ ಅವರು ದೂರು ಸಲ್ಲಿಸಿದಾರಂತೆ. ಹಾಗೆ ಕೂಡ ಅವರಿಗೆ ಈ ಭಾಗದ ಪೂರ್ತಿ ಹೊಗೆ ಅವರು ಸ್ಟೇಷನ್ ಪೂರ್ತಿ ಕವರ್ ಆಗ್ತಾ ಇದೆ. ಈ ಸ್ಟೇಷನ್ ಕವರ್ ಆಗಿರೋಂಥದ್ದು ರಾತ್ರಿ ವಿಸಲ್ಸಲ್ಲಿ ಇದೆ. ಈಗಲೂ ಕೂಡ ಹೊಗೆ ಹೋಗ್ತಾ ಇದೆ, ಈಗಲೂ ಕೂಡ ಬೆಂಕಿ ಹೋಗಿದೆ. ಇದನ್ನು ನಂದಿಸುವಂಥ ಕೆಲಸ ಪಂಚಾಯಿತಿಯವರು ಆಗ್ಬೋದು, ಸಂಬಂಧಪಟ್ಟ ಇಲಾಖೆಯವರು ಕೂಡ ಮಾಡಿಲ್ಲ. ಇದರ ವಿರುದ್ಧ ಸೂಕ್ತ ಕ್ರಮ ತಗೋಬೇಕು ಇದನ್ನು ಅಂತೇಳಿ ಗ್ರಾಮಸ್ಥರ ಪರವಾಗಿ ಆಗ್ರಹ ಮಾಡ್ತಾರೆ.